ಟಿ ನರಸೀಪುರದಲ್ಲಿ ಕೆಎಸ್ಐಸಿ ಘಟಕದಲ್ಲಿ ಕ್ರೀಡಾಂಗಣ ನಿರ್ಮಾಣದ ಯೋಜನೆಯನ್ನು ವಿರೋಧಿಸಿ ಕಾರ್ಮಿಕರು ನಡೆಸುತ್ತಿರುವ ಹೋರಾಟಕ್ಕೆ 14ನೇ ದಿನಗಳನ್ನು ಪೂರೈಸಿದೆ. ಆದರೆ ಹೋರಾಟಗಾರರ ಮನವಿಗೆ ಸ್ಪಂದಿಸದ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರ್ಖಾನೆಯನ್ನು ಉಳಿಸುವಂತೆ ಒತ್ತಾಯಿಸಿ ನಡೆಯುತ್ತಿರುವ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುತ್ತಿವೆ. ಕಳೆದ 14 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದರೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಮಸ್ಯೆ ಆಲಿಸಲು ಮುಂದಾಗದಿರುವುದು ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೌಜನ್ಯಕ್ಕಾದರೂ ಯಾರು ಭೇಟಿ ನೀಡದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು, ಈ ಕುರಿತು ಪ್ರತಿಕ್ರಿಯಿಸಿದ ರಾಜಮುಕುಂಟ ಕಿರಗಸೂರು ಶಂಕರ್ ಜನಪ್ರತಿನಿಧಿಗಳು ದ್ವಂದ್ವ ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂದು ಕನ್ನಡ ಸೇವೆ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದವು. ಕನ್ನಡ ಸೇನೆಯ ರಾಜಪ್ಪಾಚಾರಿ ಮತ್ತು ಶೈಲಜಾ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಮಿಕರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಪ್ಪಾಚಾರಿ, ರೇಷ್ಮೆ ಕಾರ್ಖಾನೆಯನ್ನು ಉಳಿಸುವುದರ ಜೊತೆಗೆ ಕಾರ್ಮಿಕರ ಹಿತಾಸಕ್ತಿ ಕಾಪಾಡಬೇಕು ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಕೆಎಸ್ಐಸಿ ಕಾರ್ಖಾನೆಯಲ್ಲಿ ಕ್ರೀಡಾಂಗಣ ಸ್ಥಾಪಿಸುವ ಬಗ್ಗೆ ನೀಡಿದ ಹೇಳಿಕೆಗೆ ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕ್ರೀಡಾಂಗಣ ನಿರ್ಮಾಣಕ್ಕೆ ಪಟ್ಟಣದಲ್ಲಿ ಸೂಕ್ತ ಸ್ಥಳ ಗುರುತಿಸಬೇಕು ಮತ್ತು ರೇಷ್ಮೆ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿದ್ದಾರೆ. ಕಾರ್ಮಿಕರ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಬೆಂಬಲ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಉಳಿಸಿ ಹೋರಾಟ ಸಮಿತಿಯಿಂದ ಇವತ್ತು 14ನೇ ದಿನಕ್ಕೆ ನಮ್ಮ ಹೋರಾಟ ಮುಂದುವರಿದಿದೆ. ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಸಂಘಟನೆ ಮತ್ತು ಕಾರ್ಮಿಕರ ಜೊತೆಗೂಡಿ ಪ್ರತಿದಿನ ಹೋರಾಟ ಮಾಡ್ತಾ ಇದ್ದಾರೆ. ಏನು ಇವತ್ತು 14ನೇ ದಿನ ಏನು ಕನ್ನಡ ಸಂಘದವರು ಬಂದು ಬೆಂಬಲ ಕೊಟ್ಟು ಮತ್ತು ಮಂಡ್ಯ ಮತ್ತು ಮೈಸೂರು ಜಿಲ್ಲಾಧ್ಯಕ್ಷರಿಗೆ ಬೆಂಬಲ ಕೊಟ್ಟು ಹೋಗಿದ್ದಾರೆ. ಏನು ನಮ್ಮದು ದಿನೇ ದಿನೇ ಹೋರಾಟ ನಾವು ತಿರುವುಗೊಳಿಸ್ತೀವಿ. ಯಾಕೆಂದರೆ ಸರ್ಕಾರ 14 ದಿನವಾದರೂ ದ್ವಂದ್ವ ಹೇಳಿಕೆಯನ್ನು ನೀಡ್ತಾ ಕಾಲ ಕಳೀತಾ ಇದೆ. ಮೊನ್ನೆ ಒಬ್ಬರು ಒಂದು ರೀತಿ ಹೇಳಿಕೆ ಕೊಟ್ಟರು, ಇವತ್ತು ಒಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಕಾರ್ಖಾನೆ ಒಳಗೆ ಕ್ರೀಡಾಂಗಣ ನಿರ್ಮಿಸ್ತೀವಿ ಅಂತ ಸಿದ್ಧ ಅಂತ ಹೇಳ್ತಾರೆ. ನಾನು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳೋಕ್ಕೆ ಬಯಸ್ತೀನಿ, ಇಷ್ಟು ಹೋರಾಟದ ನಡುವೆಯೂ, ಇಷ್ಟು ವಿರೋಧದ ನಡುವೆಯೂ ನೀವು ಏಕೆ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ಮಾಡ್ತೀರಿ ಅಂತ ನಮ್ಮ ಪ್ರಶ್ನೆ. ಕ್ರೀಡಾಂಗಣ ಮಾಡೋಕ್ಕೆ ನಿಮಗೆ ಗೊತ್ತು. ಟಿ ನರಸೀಪುರ ತಾಲೂಕಿನಲ್ಲಿ ನಡೀತಿರುವಂಥ ಏನು ರೇಷ್ಮೆ ಕಾರ್ಖಾನೆ ಉಳಿಯುವ ಹೋರಾಟಕ್ಕೆ ಮೈಸೂರು, ಮಂಡ್ಯ ಎರಡು ಕನ್ನಡ ಸೇನೆ ಸಂಘಟನೆಗಳು ಬಂದು ಭಾಗವಹಿಸಿ ಗತ ವೈಭವ 100 ವರ್ಷ ತುಂಬಿರುವಂತಹ ಮೈಸೂರು ರಾಜ್ಯ ಕೊಟ್ಟಂತ ಕೊಡುಗೆ ರೇಷ್ಮೆ ಕಾರ್ಖಾನೆ. ಟಿ ನರಸೀಪುರ ತಾಲೂಕಿನ ಸರ್ವಾಂಗೀಣ ಜನ ಮತದಾರರು ತಮಗೆ ಆಶೀರ್ವಾದ ಮಾಡಿ ಇಂದು ಪ್ರಸ್ತುತ ಸಮಾಜ ಕಲ್ಯಾಣ ಮತ್ತು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದೀರಾ. ಸಚಿವರು ತಾವು ತಮ್ಮಲ್ಲಿ ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ತಮಗೆ ಮತ ಕೊಟ್ಟಂತ ಜನ ರಸ್ತೆಯಲ್ಲಿ ಬದಿಯಲ್ಲಿ 14 ದಿನದಿಂದ ಕೂತಿದ್ದಾರೆ. ಈಗಾಗಲೇ ಈ ಹೋರಾಟದ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬರಬೇಕಿತ್ತು. ಅವರ ಜನರ ಅಹವಾಲನ್ನ ಸ್ವೀಕರಿಸಿ ಆ ಬೇಡಿಕೆಯನ್ನ ಈಡೇರಿಸಬೇಕಿತ್ತು. 14 ದಿನದಿಂದ ನೌಕರರು ಮತ್ತು ನೌಕರ ವರ್ಗದ ಕುಟುಂಬದ ಜನ ಏನಿವತ್ತು ಚಳುವಳಿ ಮಾಡ್ತಾ ಇದ್ದಾರೆ, ಈ ಚಳುವಳಿಗೆ ಇಡೀ ರಾಜ್ಯದ ಎಲ್ಲಾ ಸಂಘಟನೆಗಳು, ಕನ್ನಡ ಸೇನೆ, ಹಲವಾರು ಸಂಘಟನೆಗಳು, ರೈತ ಹಿತರಕ್ಷಣಾ ಸಮಿತಿ, ಹೀಗೆ ಹಲವಾರು ಸಂಘಟನೆಗಳು ಸಂಪೂರ್ಣವಾದ ಬೆಂಬಲವನ್ನು ತೋರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಯುವಜನ ಕ್ರೀಡಾ ಇಲಾಖೆಗಾಗಿ ನೀಡಿರುವಂತಹ ಅವೈಜ್ಞಾನಿಕ ಆದೇಶವನ್ನ ವಾಪಸ್ ತಗೊಳ್ಬೇಕು ಅನ್ನೋ ಆಗ್ರಹವನ್ನ ಮೊದಲಿಗೆ ನಾನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಇದು 250 ಕುಟುಂಬಗಳು, ಅದರಿಂದ ನಿಮ್ಮ ಈ ಮೈಸೂರು ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳಾಗಿ ಒಂದು ಈ ಜಾಗನ ಪರಿಶೀಲನೆ ಮಾಡಿ ದಯವಿಟ್ಟು ಈ ಒಂದು ನೀವೇನು ನಿರ್ಣಯ ತಗೊಂಡಿದ್ದೀರಾ ಅದನ್ನ ಕೈ ಬಿಡ್ಬೇಕಾಗಿ ಬೇಕೇ ಬೇಕು.
ಸರ್ಕಾರ ಅಂತೆ ಸರ್ಕಾರ, ಫ್ಯಾಕ್ಟ್ರಿ ಅಂತೆ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಅಂತೆ ಫ್ಯಾಕ್ಟ್ರಿ. ಅಯ್ಯಯ್ಯೋ ಅಯ್ಯಯ್ಯೋ, ನೀತಿಗೆಟ್ಟ ಜಿಲ್ಲಾಡಳಿತಕ್ಕೆ, ನೀತಿಗೆಟ್ಟ ಉಸ್ತುವಾರಿ ಮಂತ್ರಿಗೆ, ನೀತಿಗೆಟ್ಟ ತಾಲೂಕಾಡಳಿತಕ್ಕೆ